ಎಲ್ಲರಿಗೂ ಅಮೃತ ಸ್ವರ ಯೂಟ್ಯೂಬ್ ಚಾನೆಲ್ ಸ್ವಾಗತ. ಈ ಒಂದು ಕಾರ್ತಿಕ ವೃಷಿಯ ಕತೆ BA 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಹಳೆಗನ್ನಡದ ಒಂದು ಗದ್ಯವಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ಯಾರೂ ಸಹ ಸ್ಕಿಪ್ ಮಾಡ್ದೇನೆ ನೋಡಿ. ಇದು ನಿಮ್ಮ ಎಕ್ಸಾಮಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಅತಿ ಮುಖ್ಯವಾದ ಪಾಠವಾಗಿದೆ. ಈ ಒಂದು ಕಾರ್ತಿಕ ವೃಷಿಯ ಕತೆ ಶಿವಕೂಟಾಚಾರ್ಯರು ರಚಿಸಿದ ವಡ್ಢಾರಾಧನೆ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ವಡ್ಢಾರಾಧನೆ ಅಂದರೆ ಹಿರಿಯರ ಆರಾಧನೆ ಎಂದರ್ಥ. ಈ ಒಂದು ಕೃತಿಯಲ್ಲಿ ಅಥವಾ ಈ ಒಂದು ಗ್ರಂಥದಲ್ಲಿ ಜೈನ ಧರ್ಮದ ಯತಿಗಳ ಬಗ್ಗೆ ತಿಳಿಸಲಾಗಿದೆ. ಅಂದರೆ ಈ ಒಂದು ಕೃತಿಯಲ್ಲಿ 19 ಜೈನ ಯತಿಗಳ ಕಥೆಯೂ ಸಹ ಕೂಡಿದೆ. ಆ ಒಂದು ವಡ್ಢಾರಾಧನೆ ಎಂಬ ಗ್ರಂಥದಿಂದ ಈ ಒಂದು ಕಾರ್ತಿಕ ವೃಷಿಯ ಕತೆ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ಪಾಠಕ್ಕೆ ಬಂದ್ಬಿಡೋಣ. ಈ ಒಂದು ಕತೆ ಅಗ್ನಿರಾಜನ ಮಗನಾದ ಕಾರ್ತಿಕ ಋಷಿಯನ್ನು ಕುರಿತು ಹೇಳುವ ಒಂದು ಕಥೆಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಲಾಳಾ ದೇಶ ಎಂಬ ದೇಶವಿರುತ್ತದೆ. ಅದರಲ್ಲಿ ಕೃತ್ತಿಕಾಪುರ ಎಂಬ ಪಟ್ಟಣವಿದೆ. ಅದನ್ನು ಆಳುವ ಅರಸನೇ ಅಗ್ನಿರಾಜ. ಅವನ ಹೆಂಡತಿ ವೀರಮತಿ. ಈ ದಂಪತಿಗಳಿಗೆ 6 ಜನ ಹೆಣ್ಣು ಮಕ್ಕಳಿರ್ತಾರೆ. ಅವರ ಹೆಸರು ಬಂಧುಮತಿ, ಶಿವಸೇನೆ, ಶ್ರೀಮತಿ, ಸ್ವಯಂಪ್ರಭೆ, ಲಕ್ಷ್ಮೀಮತಿ, ಕೃತಿಕೆ ಎಂಬ 6 ಜನ ಹೆಣ್ಣು ಮಕ್ಕಳಿರ್ತಾರೆ. ಅವರನ್ನು ತುಂಬ ಪ್ರೀತಿ ಸುಖಗಳಿಂದ ಬೆಳೆಸಿರ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಎಲ್ಲ ಹೆಣ್ಣು ಮಕ್ಕಳು ದೊಡ್ಡವರಾಗ್ತಾರೆ. ನಂತರದಲ್ಲಿ ಪಾಲ್ಗುಣ ಮಾಸದ ನಂದೀಶ್ವರ ಎಂಬ ಹಬ್ಬದ ದಿವಸ 6 ಕನ್ಯೆಯರು ಉಪವಾಸ ಕೈಗೊಳ್ತಾರೆ. ಜೈನ ದೇವಾಲಯಕ್ಕೆ ಹೋಗಿ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ದೇವರನ್ನು ಪೂಜಿಸಿ ನಂದೀಶ್ವರ ಹಬ್ಬವನ್ನು ಮಾಡಿ ಋಷಿಗಳಿಗೆ ನಮಸ್ಕರಿಸಿ ಬರುವಂಥ ಸಂದರ್ಭದಲ್ಲಿ ರಾಜನು ತನ್ನ ಕೊನೆಯ ಮಗಳಾದ ನೋಡುತ್ತಾನೆ. ಕೃತ್ತಿಕೆಯು ಬಹಳ ರೂಪದಿಂದ ಲಾವಣ್ಯದಿಂದ ಕೂಡಿರುತ್ತಾಳೆ. ಹಾಗಾಗಿ ಅಗ್ನಿರಾಜ ಸ್ವಯಂ ತನ್ನ ಮಗಳನ್ನೇ ಮೋಹಿಸುತ್ತಾನೆ. ಹಾಗಾಗಿ ಅವನು ಸಾಮಂತರಿಗೆ, ಮಹಾಸಾಮಂತರಿಗೆ, ಪರಿವಾರದವರಿಗೆ, ಮಂತ್ರಿಗಳ ಸಮೂಹಕ್ಕೆ ಹಾಗೂ ವೀರಮತಿ ರಾಣಿಗೆ, ಎಲ್ಲ ಮತ ಧರ್ಮದ ದೂತರಿಗೆ ಹೇಳಿ ಕಳುಹಿಸಿ ಬರಮಾಡಿಕೊಳ್ಳುತ್ತಾನೆ. ಅಂದರೆ ಒಂದು ಸಭೆಯನ್ನು ಸೇರಿಸ್ತಾನೆ. ರಾಜನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಅದೇನೆಂದರೆ, ನಾನು ರಾಜ್ಯಭಾರ ಮಾಡುವ ಪ್ರದೇಶಗಳಲ್ಲಿ ಹುಟ್ಟಿ ಬಂದ ಶ್ರೇಷ್ಠ ವಸ್ತು ಯಾರಿಗೆ ಸೇರಬೇಕಾದುದು ಎಂದು ಬೇರೆ ಬೇರೆಯಾಗಿ ರಾಜ ಅವರನ್ನೆಲ್ಲ ಕೇಳುತ್ತಾನೆ. ಕೆಲವರು ಬಗೆ ಬಗೆಯ ಉತ್ತರಗಳನ್ನು ನೀಡುತ್ತಾರೆ. ಅದರಲ್ಲಿ ಒಬ್ಬರು ಹೇಳುತ್ತಾರೆ, ಒಳ್ಳೆಯದಾದ ಆನೆಯು, ಕುದುರೆಯು, ಮುತ್ತು ಮಾಣಿಕ್ಯವು, ಸ್ತ್ರೀರತ್ನ ಮುಂತಾದ ಒಳ್ಳೆಯ ಶ್ರೇಷ್ಠ ವಸ್ತುಗಳೆಲ್ಲವೂ ಸಹ ಆ ಭೂಮಿಯನ್ನು ಆಳುತ್ತಿರುವ ರಾಜನಿಗೆ ಸೇರತಕ್ಕದ್ದು ಎಂದು ಹೇಳುತ್ತಾರೆ. ಅದರಲ್ಲಿ ರಾಜನು ಋಷಿಗಳಿಗೆ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಯಾವ ವಸ್ತು ಅಂತ ನೀವು ಹೇಳಿದ್ರೆ ಅದು ನಿಮಗೆ ಸೇರಬೇಕೋ ಸೇರಬಾರದೋ ಎಂದು ಹೇಳ್ತಾರೆ. ಆಗ ಋಷಿಗಳ ಮಾತಿಗೆ ಕೋಪಗೊಂಡು ರಾಜ ಅವರನ್ನು ಗಡೀಪಾರು ಮಾಡಿ ಎಂದು ಆದೇಶ ನೀಡುತ್ತಾನೆ. ಇದನ್ನು ನೋಡಿದ ಜನರು ಹೆದರಿ ರಾಜನಿಗೆ ಯಾವ ವಸ್ತುವಾದರೂ ಸಹ ರಾಜನಿಗೇ ಸೇರಬೇಕೆಂದು ಉತ್ತರಿಸುತ್ತಾರೆ. ಆಗ ಕೃತ್ತಿಕೆ ಎಂಬ ಹೆಸರುಳ್ಳ ಕಿರಿಯ ಮಗಳನ್ನು
ಮದುವೆ ಮಾಡಿಕೊಳ್ತೀನಿ, ನನ್ನ ಮಗಳನ್ನೇ ನಾನು ಮದುವೆ ಮಾಡಿಕೊಳ್ತೀನಿ ಅಂತ ರಾಣಿ ವೀರಮತಿಯನ್ನೂ ಸಹ ಒಪ್ಪಿಗೆ ಪಡೆದು ಕೃತ್ತಿಕೆಯನ್ನು ವಿವಾಹವಾಗ್ತಾನೆ. ಇದರಿಂದ ಬೇಸರಗೊಂಡು ಜಿಗುಪ್ಸೆಗೊಂಡ ವೀರಮತಿ, ಅಂದರೆ ರಾಜ ತನ್ನ ಮಗಳನ್ನೇ ವಿವಾಹವಾದನಲ್ಲ ಎಂದು ಜಿಗುಪ್ಸೆಗೊಂಡು ವೀರಮತಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸ್ತಾಳೆ. ನಂತರ ಕೆಲವು ಕಾಲ ಕಳೆದ ನಂತರ ಕೃತ್ತಿಕೆ ಗರ್ಭವತಿಯಾಗುತ್ತಾಳೆ. ಅವಳಿಗೆ ಸರವಣ ಎಂಬ ಹೂದೋಟದಲ್ಲಿರುವ ಒಂದು ಈಜುಕೊಳದಲ್ಲಿ ಜಲಕ್ರೀಡೆ ಆಡಬೇಕೆಂಬ ಬಯಕೆ ಆಗುತ್ತದೆ. ಆಕೆಯೇ ಜಲಕ್ರೀಡೆ ಆಡಲು ಹೋದ ಸಂದರ್ಭದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಅವನ ಹೆಸರನ್ನು ಕಾರ್ತಿಕ ಎಂದು ಇಟ್ಟರು. ತದನಂತರ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಅವಳಿಗೆ ವೀರಶ್ರೀ ಎಂಬ ಹೆಸರನ್ನಿತ್ತರು. ಕಾಲ ಕಳೆದಂತೆ ಇಬ್ಬರೂ ಸಹ ದೊಡ್ಡವರಾದರು. ವೀರಶ್ರೀಯನ್ನು ಕೋಗಳಿ ಎಂಬ 500 ಗ್ರಾಮಗಳುಳ್ಳ ಪಟ್ಟಣವನ್ನು ಆಳುವಂತಹ ಕ್ರೌಂಚ ಎಂಬ ರಾಜನಿಗೆ ಕೊಟ್ಟು ವಿವಾಹ ಮಾಡಿದರು. ಹೀಗೆ ಕಾಲ ಕಳೆದು ಹೋಯಿತು. ಇತ್ತ ಕಾರ್ತಿಕನು ತನ್ನ ತಮ್ಮಂದಿರಾದ ಕುಮಾರರೊಂದಿಗೆ ಬೆಳೆದು ಅವನಿಗೆ 16 ವರ್ಷ ಆಯಿತು. ಆಗ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಉದ್ಯಾನವನದಲ್ಲಿ ಹೋಗಿರುವ ಸಂದರ್ಭದಲ್ಲಿ ತನ್ನ ಸ್ನೇಹಿತರು ತಮ್ಮ ಅಜ್ಜ ಅಜ್ಜಿಯರ ಮನೆಗೆ ಹೋಗಿದ್ದರು. ಅವರು ಕೊಟ್ಟ ವಸ್ತುಗಳನ್ನೆಲ್ಲ ಕಾರ್ತಿಕನಿಗೆ ತೋರಿಸಿದರು. ಆಗ ಕಾರ್ತಿಕನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಇವರಿಗೆಲ್ಲ ಅಜ್ಜ ಅಜ್ಜಿ ಇದ್ದಾರೆ, ನನಗೇಕೆ ಇಲ್ಲ ಎಂದು ಪ್ರಶ್ನೆ ಉದಯಿಸುತ್ತದೆ. ಆಗ ಅವನು ತನ್ನ ತಾಯಿಯಾದ ಕೃತ್ತಿಕೆಯ ಬಳಿ ಬಂದು, ಅಮ್ಮ, ನಿಮ್ಮ ತಂದೆಯವರಾದ ನಮ್ಮ ಅಜ್ಜ ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ. ಆಗ ಬೇಸರಗೊಂಡ ಕೃತ್ತಿಕೆ ಬೇಸರದಲ್ಲಿಯೇ ಹೇಳುತ್ತಾಳೆ, ಮಗು, ನಿನಗೆ ಏನು ಹೇಳಲಿ ನಾನು? ನಿನ್ನ ತಂದೆಯವರಾದ ಅವರೇ ನನ್ನ ತಂದೆಯೂ ಆಗಿದ್ದಾರೆ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಕಾರ್ತಿಕನಿಗೆ ಜಿಗುಪ್ಸೆ ಉಂಟಾಗುತ್ತದೆ. ಈ ಒಂದು ಲೋಕದಲ್ಲಿ ಎಷ್ಟು ಕೆಟ್ಟದಾಗಿದೆ ಈ ಒಂದು ಲೋಕ. ತನ್ನ ಸ್ವಂತ ಮಗಳನ್ನೇ ತಂದೆ ಮದುವೆಯಾದನು ಎಂಬ ಸುದ್ದಿಯನ್ನು ಕೇಳಿ ಕಾರ್ತಿಕನಿಗೆ ಜಿಗುಪ್ಸೆ ಉಂಟಾಗಿ ಶ್ರೀವರರೆಂಬ ಆಚಾರ್ಯರಿಂದ ಸಕಲ ಜ್ಞಾನವನ್ನು ಪಡೆದು ಅವನು ಸನ್ಯಾಸಿಯಾಗುತ್ತಾನೆ. ಕಾರ್ತಿಕ ಋಷಿ ಗ್ರಾಮಗಳನ್ನು, ನಗರಗಳನ್ನು, ಬೆಟ್ಟಗಳನ್ನು ಸುತ್ತಿ ಒಂದು ದಿನ ವೀರಶ್ರೀಯ ಅರಮನೆಯ ಮುಂದೆ ಭಿಕ್ಷಾಟನೆಗೆ ಹೋಗುತ್ತಾನೆ. ಆ ಸಂದರ್ಭದಲ್ಲಿ ವೀರಶ್ರೀ ತನ್ನ ಗಂಡನ ತಲೆ ನೇವರಿಸುತ್ತಾ ಕುಳಿತಿರುತ್ತಾಳೆ. ಅವಳಿಗೆ ಯಾವಾಗ ತನ್ನ ಅಣ್ಣ ಭಿಕ್ಷಾಟನೆಗೆ ಬಂದಿದ್ದಾನೆ ಎಂಬ ಸುದ್ದಿ ತಿಳಿಯಿತೋ ಅವಳು ತನ್ನ ಗಂಡನ ತಲೆಗೆ ತಲೆದಿಂಬನ್ನು ಇಟ್ಟು ಮೆಟ್ಟಿಲುಗಳಿಂದ ಜೋರಾಗಿ ಇಳಿದು ಬರುತ್ತಾಳೆ. ಆಗ ಅಷ್ಟರಲ್ಲಿ ಕಾರ್ತಿಕ ಋಷಿ ದ್ವಾರ ಬಾಗಿಲಿಗೆ ಬಂದು ತಲುಪಿರುತ್ತಾನೆ. ಆಗಿನ ಕಾಲದಲ್ಲಿ ಭಿಕ್ಷಾಟನೆಗೆ ಬಂದವರು ಬೇಗ ಭಿಕ್ಷೆ ಹಾಕಲಿಲ್ಲ ಎಂದಾಕ್ಷಣ ಅವರು ಆ ಮನೆಯಿಂದ ಹೊರಟು ಹೋಗುತ್ತಾರೆ. ಮರಳಿ ಎಂದು ಆ ಮನೆಗೆ ಬರುವುದಿಲ್ಲ. ಹಾಗಾಗಿ ವೀರಶ್ರೀಯು ಅವಳ ಅಣ್ಣನಾದ ಕಾರ್ತಿಕ ಋಷಿಯನ್ನು ಕಾಡುತ್ತಾಳೆ. ಹಿಂತಿರುಗಿ ಬನ್ನಿ, ನಾನು ನಿಮಗೆ ಭಿಕ್ಷಾಟನೆಯನ್ನು ಹಾಕುತ್ತೇನೆ ಎಂದು. ಅಷ್ಟರಲ್ಲಿ ವೀರಶ್ರೀಯ ಪತಿಗೆ ಎಚ್ಚರವಾಗುತ್ತದೆ. ಎಲ್ಲಿ ನನ್ನ ರಾಣಿ ಕಾಣುತ್ತಿಲ್ಲ ಎಂದು ಕೇಳಿದಾಗ ಸಖಿಯರು ಹೇಳುತ್ತಾರೆ, ಕಾರ್ತಿಕ ಋಷಿ ಎಂಬ ಋಷಿ ಬಂದಿದ್ದಾರೆ, ಅವರನ್ನು ಮಾತನಾಡಿಸುತ್ತಾ ನಿಂತಿದ್ದಾರೆ ಎಂದು. ಅದನ್ನು ತಪ್ಪು ತಿಳಿದ ವೀರಶ್ರೀಯ ಪತಿಯು ದರದರನೆ ಹೋಗಿ
ವೀರಶ್ರೀಯ ತಲೆಯನ್ನು ಹಿಡಿದುಕೊಂಡು ಎಳೆದು ತರುತ್ತಾನೆ. ಹಾಗೆಯೇ ಕಾರ್ತೀಕ ಋಷಿಗೆ ಚೂಪಾದ ಈಟಿಯಿಂದ ಎದೆಯನ್ನು ಸೀಳುತ್ತಾನೆ. ರಕ್ತವು ಸೋರುತ್ತಿರುತ್ತದೆ. ನೋವಿನಿಂದ ನರಳಾಡುತ್ತಿರುತ್ತಾನೆ. ರಕ್ತ ಹರಿದು ಶಕ್ತಿ ಕುಂದಿ ಬೇಸಿಗೆಯ ತಾಪದಿಂದ ಬಳಲುತ್ತಿರುತ್ತಾನೆ. ಅಷ್ಟರಲ್ಲಿ ವೀರಮತಿ ಮಹಾದೇವಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡು ಅವಳು ಸತ್ತು ವ್ಯಂತರ ದೇವತೆಯಾಗಿ ಹುಟ್ಟಿರುತ್ತಾಳೆ. ಆ ಸಂದರ್ಭದಲ್ಲಿ ಅವಳು ಬಂದು, ಋಷಿಗಳೇ, ನಾನು ನಿಮಗೆ ಏನು ಸಹಾಯವನ್ನು ಮಾಡಲಿ? ನೀವು ಅಪ್ಪಣೆಯನ್ನು ಕೊಟ್ಟರೆ ನಿಮಗೆ ಗಾಯ ಮಾಡಿದವರನ್ನು ನಾನು ಕೊಲ್ಲುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕಾರ್ತೀಕ ಋಷಿಯು, ಬೇಡ ಬೇಡ, ನನಗೆ ನೀನು ತಂಪಾದ ಒಂದು ಸ್ಥಳದಲ್ಲಿ ಹೋಗಿ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳುತ್ತಾನೆ. ಆಗ ದೇವತೆಯು ನವಿಲಿನ ರೂಪದಿಂದ ಋಷಿಗಳನ್ನು ಎತ್ತಿ ಬೆನ್ನಲ್ಲಿಟ್ಟುಕೊಂಡು ಕೋಗಲಿಯ ಪೂರ್ವ ದಿಕ್ಕಿನ ಪರ್ವತ ಸರೋವರದ ದಡದಲ್ಲಿ ಬಳ್ಳಿ ಮಂಟಪದಲ್ಲಿಟ್ಟಳು. ಬೆಟ್ಟದ ತುದಿಯಿಂದ ಹರಿದು ಬರುವ ನೀರಿನ ಝರಿ ತುಂತುರುಗಳಿಂದ ಅವನ ಶರೀರವು ಹಿತವಾಯಿತು. ಹೀಗೆಯೇ ಈ ಒಂದು ತನ್ನ ಪತಿ ತನ್ನ ಅಣ್ಣನಿಗೆ ಗಾಯವನ್ನು ಮಾಡಿದನೆಲ್ಲ ಅಂತ ಆ ಒಂದು ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡ ವೀರಶ್ರೀಯು ನಗುವುದನ್ನೇ ಮರೆತಿರುತ್ತಾಳೆ. ಇತ್ತ ವೀರಶ್ರೀಯ ಪತಿ ಚಿಂತೆಗೀಡಾಗುತ್ತಾನೆ. ಅಷ್ಟರಲ್ಲಿ ಅವನು ಡಂಗುರವನ್ನು ಸಾರುತ್ತಾನೆ. ನನ್ನ ಹೆಂಡತಿ ವೀರಶ್ರೀಯನ್ನು ಯಾರು ನಗಿಸುತ್ತಾರೋ ಅವರಿಗೆ ಅಪಾರವಾದ ಬಹುಮಾನವನ್ನು ನೀಡುತ್ತೇನೆ ಎಂದು. ಎಲ್ಲರೂ ವೇಷಭೂಷಣಗಳನ್ನು ತೊಟ್ಟು ಅವರು ವೀರಶ್ರೀಯನ್ನು ನಗಿಸಲು ಬಹಳ ಪ್ರಯತ್ನ ಪಡುತ್ತಾರೆ. ಅದರಲ್ಲಿ ಒಬ್ಬನ ಕಪ್ಪಾದ ಮೈಬಣ್ಣವನ್ನು ಹೊಂದಿದ ವ್ಯಕ್ತಿ ತಲೆಯಲ್ಲಿ ಕುಂಚವನ್ನು, ಕಮಂಡಲವನ್ನು, ನವಿಲುಗರಿಯನ್ನು ಹಿಡಿದು ಬರುತ್ತಿದ್ದ. ಅದನ್ನು ನೋಡಿ ವೀರಶ್ರೀಗೆ ನಗು ಬರುತ್ತದೆ. ಅವನಿಗೆ ರಾಜನು ಅಪಾರವಾದ ಬಹುಮಾನವನ್ನು ಕೊಡುತ್ತಾನೆ. ಇಲ್ಲಿ ಕೃತ್ತಿಕಾಪುರ ಎಂಬ ಪಟ್ಟಣವು ತುಂಬ ಹದಗೆಟ್ಟಿರುತ್ತದೆ. ಆ ಕೃತ್ತಿಕಾಪುರ ಎಂಬ ಪಟ್ಟಣವು ಭೋಗಪುರವಾಗಿರುತ್ತದೆ. ಏಕೆಂದರೆ ಅಲ್ಲಿ ಅನಾಚಾರಗಳು ತುಂಬಿ ತುಳುಕುತ್ತಿರುತ್ತವೆ. ಏಕೆಂದರೆ ರಾಜನೇ ತನ್ನ ಮಗಳನ್ನು ವಿವಾಹ ಮಾಡಿಕೊಂಡಿದ್ದಾನೆ, ನಾವು ಏಕೆ ಮಾಡಿಕೊಳ್ಳಬಾರದು ಎಂದು ಪ್ರಜೆಗಳ ಮನಸ್ಸಿನಲ್ಲಿ ಭಾವನೆಗಳು ಬರುತ್ತದೆ. ಏಕೆಂದರೆ ಗಾದೆಯೇ ಇದೆ, ಯಥಾ ರಾಜ ತಥಾ ಪ್ರಜಾ ಎಂದು. ರಾಜನು ಹೇಗಿರುತ್ತಾನೆಯೋ ಹಾಗೆಯೇ ಪ್ರಜೆಗಳೂ ಸಹ ಇರುತ್ತಾರೆ. ಹಾಗಾಗಿ ಕೃತ್ತಿಕಾಪುರವು ಭೋಗಪಟ್ಟಣ ಎಂದು ಹೆಸರು ಆಗುತ್ತದೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೋ ಧನ್ಯವಾದಗಳು.